ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ನಿಮ್ಮ ಪ್ರೀತಿಯ ಲಿಖಿತ. ನಿನ್ನೆ ಸಂಡೇ ಆಗಿರೋದ್ರಿಂದ ಮಾಲ್ ಆಫ್ ಏಷ್ಯಾಗೆ ಹೋಗಿದ್ವಿ. ಮಾಲ್ ಆಫ್ ಏಷ್ಯಾ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇಂಟೀರಿಯಲ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಇದಿರೋದು ಕೊಡಿಗೆಹಳ್ಳಿ ಹತ್ರ GKVK ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡ್ರೆ ಆರಾಮಾಗಿ ವಾಕೇಬಲ್ ಡಿಸ್ಟೆನ್ಸಲ್ಲೇ ಇದೆ. ನೋಡೋದಕ್ಕಂತ ತುಂಬಾ ಚೆನ್ನಾಗಿದೆ. ಹಾಗೆ ಇದು ಬೆಂಗಳೂರಲ್ಲೇ ತುಂಬ ದೊಡ್ಡ ಮಾಲ್. ಈ ಮಾಲಲ್ಲಿ ಗಿಡಗಳು ತುಂಬಾ ಇರೋ ಥರ ಕಾಣಿಸುತ್ತೆ. ಆದರೆ ಇವ್ಯಾವುದು ನ್ಯಾಚುರಲ್ ಗಿಡ ಅಲ್ಲ, ಇವೆಲ್ಲ ಆರ್ಟಿಫಿಷಿಯಲ್ ಗಿಡ. ಹಾಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡೋದಕ್ಕೆಲ್ಲನೂ. ನಿಮಗೆ ಎಲ್ಲ ಬ್ರ್ಯಾಂಡ್ ಬಟ್ಟೆ ಕೂಡ ಇಲ್ಲಿ ಸಿಗುತ್ತೆ, ಆದರೆ ಸ್ವಲ್ಪ ಕಾಸ್ಟ್ ಹೆವಿನೇ ಇದೆ ಅಂತ ಹೇಳ್ಬೋದು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡು ಇದೆ. ಇಂಡಿಯನ್ ಬ್ರ್ಯಾಂಡ್ಸ್, ಫಾರಿನ್ ಬ್ರ್ಯಾಂಡ್ಸ್ ಎಲ್ಲ ಇದೆ. ತುಂಬ ಅಂದರೆ ತುಂಬ ದೊಡ್ಡ ಮಾಲ್ ಇದು. ತುಂಬ ಚೆನ್ನಾಗಿ ಅನಿಸ್ತು. ಈ ಎಲಿಫ್ಯಾಂಟ್ ಇದೆಯಲ್ಲ, ಇದು ವುಡನ್ ಎಲಿಫ್ಯಾಂಟ್. ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಅಲ್ಲಿ ಶೋಗೆ. ಈ ಮರಗಳೆಲ್ಲ ಅನ್ಯಾಚುರಲ್, ಆದರೂ ಎಷ್ಟು ನೀಟಾಗಿದೆ ಗೊತ್ತಾ ನೋಡೋದಕ್ಕೆ. ಸೇಮ್ ನ್ಯಾಚುರಲ್ ಗಿಡಗಳ ಥರನೇ ಅನಿಸುತ್ತೆ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು ಇಲ್ಲಿ. ಈ ಹ್ಯಾಂಗಿಂಗ್ ಲೈಟ್ಗಳಂತೂ ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಮೇಲಿಂದ ನೋಡೋದಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ ಬೈಕ್ ಎಲ್ಲ ಅಡ್ವರ್ಟೈಸ್ಗೆ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು ಬೈಕ್ಗಳೆಲ್ಲನೂ. ಹಾಗೆ ನಾವು ಮೇಲೆ ಹೋಗಿ ಎಲ್ಲ ನೋಡಿಕೊಂಡು ಎಲ್ಲ ಶಾಪಲ್ಲಿ ನೋಡಿಕೊಂಡು ಬಂದ್ವಿ. ಹಾಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ. ನನಗಂತೂ ತುಂಬಾ ಇಷ್ಟ ಆಯಿತು ಇದು ಮಾಲು. ಆದರೆ ಹೊಸ ಮಾಲ್ ಅಲ್ವಾ, ನೀಟಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ. ಆಫ್ಟರ್ ಲಾಂಗ್ ಟೈಮ್ ಮಕ್ಕಳಿಲ್ದೇ ಸೋಲೋ ಆಗಿ ಹೋಗಿರೋದು. ಮಕ್ಕಳು ಊರಿಗೆ ಹೋಗಿದ್ರು, ಹಾಗಾಗಿ ನಾವು ಎಲ್ಲ ಹೋಗಿ ಮಾಲಲ್ಲೆಲ್ಲ ನೋಡ್ಕೊಂಡು ಬಂದ್ವಿ. ತುಂಬ ದಿನದಿಂದ ಅನ್ಕೊತಾ ಇದ್ದೆ ಮಾಲ್ಗೆ ಹೋಗಬೇಕು ಅಂತ. ಮಕ್ಕಳಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಈ LED ಎಲ್ಲ ಏನು ಕಾಣಿಸ್ತಿದೆ ಅಲ್ಲ, ಇದು ಈ ಮಾಲಲ್ಲಿ ಫುಲ್ ಫೇಮಸ್ಸು ಆ್ಯಂಡ್ ಮಾಲ್ ಆಫ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ತುಂಬ ಹೊತ್ತು ಈ LED ಹ್ಯಾಂಗಿಂಗ್ ಏನಿದೆಯೋ, ನಾವು ಯಾವ ಸೈಡ್ ಫೋಟೋ ತೊಗೊಳಕ್ಕೆ ಟರ್ನ್ ಆಗ್ತೀವೋ ಆ ಸೈಡ್ ಟರ್ನ್ ಆಗುತ್ತೆ. ಅಷ್ಟು ಚೆನ್ನಾಗಿತ್ತು, ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಈ ಮಾಲಿಗೆ ಬಂದವರೆಲ್ಲ ಇಲ್ಲಿ ಫೋಟೋ ತೊಗೊಂಡೇ ಹೋಗ್ದವರೇ ಇಲ್ಲ, ಎಲ್ಲರೂ ಫೋಟೋ ತೊಗೊತಾ ಇದ್ರು. ಹಾಗೆ ಅಷ್ಟು ಚೆನ್ನಾಗಿದೆ, ಅಷ್ಟು ನೀಟಾಗಿದೆ. ಅಂದರೆ ನಾವು ಅದು ಹತ್ರ ಬರೋ ಥರ ಅನಿಸುತ್ತಲ್ಲ 3Dಯಲ್ಲಿ, ಅದನ್ನು ನೋಡೋದೇ ಒಂಥರ ಖುಷಿ ಅನಿಸ್ತು. ಹಾಗೆ ನಾವು ಇಲ್ಲಿಂದ ಲೈಫ್ ಸ್ಟೈಲ್ಗೆ ಹೋದ್ವಿ. ಲೈಫ್ ಸ್ಟೈಲಲ್ಲಿ ಬಟ್ಟೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಇಲ್ಲಿ ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡ್ವಿ. ಅಂದರೆ ನಮಗೆ ಇಷ್ಟ ಆಯಿತು ಲೈಫ್ ಸ್ಟೈಲ್ ಬಟ್ಟೆಗಳು. ಹಾಗೆ ಅಲ್ಲಿ ಸ್ವಲ್ಪ ಹೊತ್ತು ಶಾಪಿಂಗ್ ಎಲ್ಲ ಮಾಡಿಕೊಂಡು ನಾವು 3rd ಫ್ಲೋರ್ಗೆ ಹೋದ್ವಿ. 3rd ಫ್ಲೋರಲ್ಲಿ ನನಗೆ ಈ ಶಾಪ್ ಅಂತೂ ತುಂಬಾ ಇಷ್ಟ ಆಯಿತು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಆರ್ಗ್ಯಾನಿಕ್ ಸ್ಪೈಸಸ್ ಸಿಗುತ್ತೆ ಅಂತ ಹೇಳಿದ್ರು. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ಔಟ್ಸೈಡೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಏನೂ ತೊಗೊಳಕ್ಕೆ ಹೋಗಲಿಲ್ಲ, ಸುಮ್ಮನೆ ನೋಡ್ಕೊಂಡು ಬಂದೆ ಅಷ್ಟೇ. ಹಾಗೆ ನಮಗೆ 3rd ಫ್ಲೋರಲ್ಲಿ ಎಲ್ಲ ಬ್ರ್ಯಾಂಡ್ ಫುಡ್ ಕೋರ್ಟ್ ಎಲ್ಲ ಸಿಗುತ್ತೆ. ಫುಡ್ ಕೋರ್ಟ್ ಹೋಗಬೇಕು ಅಂದರೆ 3rd ಫ್ಲೋರ್ಗೆ ಹೋಗಬೇಕು ನಾವು. ಹಾಗೆ ಇಲ್ಲೆಲ್ಲ ಥರದ ಫುಡ್ಡು ಸಿಗುತ್ತೆ ನಮಗೆ, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಚೈನೀಸ್ ಎಲ್ಲನೂ. ಹಾಗೆ ಇಲ್ಲಿ 2nd ಫ್ಲೋರಲ್ಲಿ ದಾಂಡಿಯಾ ಆಡ್ತಾಯಿದ್ರು. ದಾಂಡಿಯಾ ನೈಟ್ ಅರೇಂಜ್ ಮಾಡಿರೋದು 2nd ಫ್ಲೋರಲ್ಲಿ. ನಾವು 3rd ಫ್ಲೋರಲ್ಲಿದ್ವಿ. ಅದು ಸೌಂಡ್ ಎಲ್ಲ ಕೇಳಿಸೋ ಅಷ್ಟೊತ್ತಿಗೆ ನೈಟ್ 7 o'clock ಸ್ಟಾರ್ಟ್ ಆಯಿತು. ಹಾಗೆ ಹೋಗಿ ನಾವು ಕೂಡ ಸ್ವಲ್ಪ ಹೊತ್ತು ದಾಂಡಿಯಾ ಆಡೋಣ ಅಂತ ಕೆಳಗಡೆ ಹೋದ್ವಿ. ಇದು 3rd ಫ್ಲೋರಲ್ಲಿ ಕಿಡ್ಸ್ಗೆ ಫುಡ್ ಮತ್ತು ಪ್ಲೇ ಏರಿಯಾ, ಟಾಯ್ಸ್ ಎಲ್ಲ 3rd ಫ್ಲೋರಲ್ಲೇ ನಮ್ಗೆ ಸಿಗೋದು. ನನಗೆ ಇಲ್ಲಿ ಸ್ವಲ್ಪ ಫೀಲ್ ಆಯಿತು, ನನ್ನ ಮಕ್ಕಳು ಬಂದಿದ್ದರೆ ಸ್ವಲ್ಪ ಹೊತ್ತು ಆಟ ಆಡಿಸ್ಬೋದಾಗಿತ್ತು ಅಂತ ಹೇಳ್ಬಿಟ್ಟು. ಆದರೆ ಏನು ಮಾಡೋದು, ಮಕ್ಕಳು ಊರಿಗೆ ಬಂದಿದ್ದರು, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸ್ವಲ್ಪ ಹೊತ್ತು ನೋಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಟೈಮ್ ನನ್ನ ಮಕ್ಕಳನ್ನ ಕರ್ಕೊಂಡು ಬರಬೇಕು ಅಂತ ಅನಿಸ್ತು. ತುಂಬ ವೆರೈಟಿ ಆಫ್ ಗೇಮ್ಸ್ ಇದೆ ಇಲ್ಲಿ.
ತುಂಬ ಚೆನ್ನಾಗಿತ್ತು. ಹಾಗೆ ದೊಡ್ಡದಾಗಿದೆ ಪ್ಲೇ ಏರಿಯಾ. ಹಾಗೆ ಇಲ್ಲಿ ಫನ್ ಐಸ್ ಕ್ರೀಮ್ ಇದೆಯಲ್ಲ, ಇದು ತುಂಬ ಚೆನ್ನಾಗಿ ಅನ್ನಿಸ್ತು. ಮಕ್ಕಳನ್ನ ಆಟ ಆಡಿಸ್ತಾ ಇದ್ದರೆ ಎಷ್ಟು ಗೋಳೊಯ್ಕೊತಾರೆ ನೋಡಿ ಮಕ್ಕಳನ್ನ. ಆದರೂ ಎಷ್ಟೊತ್ತು ಆಟ ಆಡಿಸಿದ್ದಾರೆ ಅವರು, ತುಂಬ ಹೊತ್ತು ಆಟ ಆಡಿಸಿದ್ರು. ಅಂದರೆ ನಿನ್ನ ಹೆಸ್ರೇನು ಏನೇನೋ ಕೇಳ್ತಾ ಇದ್ರು. ಬಟ್ ಆ ಮಕ್ಕಳಿಗೆ ಐಸ್ ಕ್ರೀಮ್ ಮೇಲೇ ಕಣ್ಣಿದೆ, ಬಟ್ ಅವ್ರು ಕೊಡ್ತಿಲ್ಲ, ಇವ್ರು ಬಿಡ್ತಿಲ್ಲ ಅನ್ನೋ ಥರ ಇತ್ತು. ಅದು ತುಂಬ ಫನ್ನಿಯಾಗಿತ್ತು. ಇದು ನನಗೆ ತುಂಬಾ ಇಷ್ಟ ಆಯಿತು. ಈ ಸರಿ ನೆಕ್ಸ್ಟ್ ಟೈಮ್ ಹೋದಾಗ ನನ್ನ ಮಗಳ ಹತ್ರ ಟ್ರೈ ಮಾಡಿಸ್ಬೇಕು. ಹಾಗೆ ನಾವು 3rd ಫ್ಲೋರಿಂದ 2nd ಫ್ಲೋರ್ ದಾಂಡಿಯಾ ಆಡ್ತಿದ್ರಲ್ಲ, ಅಲ್ಲಿ ಬಂದು ಅಲ್ಲಿ ಸ್ವಲ್ಪ ಹೊತ್ತು ದಾಂಡಿಯಾ ಎಲ್ಲ ನೋಡಿಕೊಂಡು ನಾವು ಕೂಡ ಸ್ವಲ್ಪ ಹೊತ್ತೆಲ್ಲ ಎಂಜಾಯ್ ಮಾಡಿ ಬಂದ್ವಿ. ಅವ್ರ ಟ್ರೆಡಿಷ್ನಲ್ ಫುಡ್ಡೆಲ್ಲ ಡೋಕ್ಲಾ ಜಿಲೇಬಿ ಇದೆ ಅಲ್ವಾ, ನಾರ್ತ್ ಇಂಡಿಯನ್ಸು ಮೈನ್ ಫುಡ್ಡು. ಹಾಗೆ ಅದನ್ನೆಲ್ಲ ಇಟ್ಟಿದ್ರು. ಅದು ಅಲ್ಲೇ ಸ್ವಲ್ಪ ಹೊತ್ತು ನಾವು ಕೂಡ ದಾಂಡಿಯಾ ಎಲ್ಲ ಆಡಿ ಬಂದ್ವಿ. ನನಗೆ ಇಷ್ಟ ಆಯಿತು, ಈ ಮಾಲ್ ತುಂಬಾ ಇಷ್ಟ ಆಯಿತು. ಹಾಗೆ ಮೇಲಿಂದ ವ್ಯೂ ಅಂತೂ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಫುಲ್ಲು ಗ್ರೀನರಿ ಥರ ಕಾಣಿಸುತ್ತೆ, ಆದರೆ ಯಾವುದು ನ್ಯಾಚುರಲ್ ಗಿಡ ಅಲ್ವೇ ಅಲ್ಲ, ಇದೆಲ್ಲ ಆರ್ಟಿಫಿಷಿಯಲ್ ಗಿಡನೇ. ಬಟ್ ಆ ಥರ ಕಾಣಿಸೋದೇ ಇಲ್ಲ. ಹಾಗೆ ನಾವು ಸ್ವಲ್ಪ ಡ್ರೆಸ್ ಎಲ್ಲ ಟ್ರಯಲ್ ಮಾಡಿ ನಮ್ಗೆ ಇಷ್ಟ ಆಗಿರೋ ಡ್ರೆಸ್ ಎಲ್ಲ ತೊಗೊಂಡು ಬಂದ್ವಿ. ಸ್ವಲ್ಪ ಹೊತ್ತು ಅಲ್ಲೇ ನಾವು ಲೈಫ್ ಸ್ಟೈಲು ಅದು ಇದು ಅಂತ ಆಡಿಕೊಂಡು ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಆದರೂ ಮಕ್ಕಳಿಲ್ಲ ಅನ್ನೋ ಒಂದು ಫೀಲ್ ಇತ್ತು. ಇಲ್ಲಿ ಹ್ಯಾಂಗಿಂಗ್ ಲೈಟ್ ಅಂತೂ ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟ್ ಆಗಿತ್ತು. ಅದಂತೂ ನನಗೆ ತುಂಬ ಇಷ್ಟ ಆಯಿತು. ನನ್ನ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ಪ್ಲೀಸ್. ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ.